ಕಟ್ಟಿದೆ. ಎಲ್ಲಾ ಫ್ಯಾಮಿಲಿ ಲೇಡೀಸ್ ಬಂದು ತುಂಬಾ ಚೆನ್ನಾಗಿ ಕುತ್ಕೊಂಡು ನೋಡ್ಬೋದು. ಮಹಾದೇವ ನಮ್ಮ ಮಹಾದೇವ ತುಂಬಾ ಚೆನ್ನಾಗಿದೆ. ದರ್ಶನ ಬಿಟ್ಟು ನೆಕ್ಸ್ಟ್ ವಿನೋದ್ ರಾಜೇನೆ, ವಿನೋದ್ ಪ್ರಭಾಕರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಸೂಪರ್ ಮಾಡಿದೆ. ಸೋನಲ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. 100 ಫಿಕ್ಸ್, 100 ಸೂಪರ್ ಆಕ್ಟಿಂಗು. ಈ ನಾವು 3 ವರ್ಷದಿಂದ ಕಾದಿದ್ದಕ್ಕೆ ಒಳ್ಳೆ ಓಳ್ಗ ಊಟ ಹಾಕಿದ್ದಾರೆ. ಸೂಪರ್ ಮೂವಿ, ಪ್ರತಿಯೊಬ್ರು ಬಂದು ಕೂತ್ಕೊಂಡು ನೋಡ್ಬೋದು. ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಒಳ್ಳೆ ಫೈಟ್ ಇದೆ, ಸಾಂಗ್ ಒಳ್ಳೆ ಚೆನ್ನಾಗಿದೆ, ಡೈರೆಕ್ಟರ್ ಒಳ್ಳೆ ಡೈರೆಕ್ಷನ್ ಇದೆ. ಸೋನಾಲ್ ಮೇಡಮ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಹೀರೋನು ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಥಿಯೇಟರ್ ಅಲ್ಲೇ ಬಂದು ಸಿನಿಮಾ ನೋಡಿ. ದಯವಿಟ್ಟು ಜೈ ಮಹಾದೇವ. ಮೂವಿ ಸೂಪರ್ ಆಗಿದೆ. ಮತ್ತೆ ಈ ಫಿಲಂ ಏನಂದ್ರೆ ಇದರ ಇನ್ನೊಸರು ತುಂಬಾ ದಿನ ನಂತರ ಈ ತರ ಒಂದು ಕ್ಯೂಟ್ ಆಕ್ಟ್ ಮಾಡಿದ್ದಾರೆ. ಸೋನಾಲ್ ಮೇಡಮ್ ಕೂಡ ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಫಿಲಂ ಅಲ್ಲಿ ಒಂದು ಕಲ್ಲನ್ನು ಕೂಡ ಮನುಷ್ಯನ ರೀತಿಯಲ್ಲಿ ಮಾಡಿ ಅವರು ಚೇಂಜ್ ಮಾಡಿ ತುಂಬಾ ಸೆಂಟಿಮೆಂಟ್ ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಬೋತೀನಿ. ಸಖತ್ತಾಗಿದೆ ಮೂವಿ ಮಾತ್ರ. ನಿಜವಾಗ್ಲೂ ಖುಷಿ ಅನ್ಸ್ತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ವಿನೋದ್ ಅಣ್ಣನ ಕೇಳ್ತಿದ್ರು ಪ್ರತಿಯೊಬ್ರು ಫ್ಯಾನ್ಸು. ಅದಕ್ಕೋಸ್ಕರ ಇವತ್ತು ಆತರ ಒಂದು ಸಿನಿಮಾ ಬಂದಿದೆ ಮಹಾದೇವ. ಇನ್ನ ಮುಂದಿನ ಸಿನಿಮಾಗಳು ವಿನೋದ್ ಅಣ್ಣಂದು ನಂಗೆ ನಿಜವಾಗ್ಲೂ ಗೊತ್ತು. ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಇದೆ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಲ್ಲಿ ಇದೆ. ಲಂಕಾಸುರ ಆಗಿರ್ಬೋದು, ನೆಲ್ಸನ್ ಆಗಿರ್ಬೋದು, ಪ್ರತಿಯೊಂದು ಇವತ್ತು ಮಹಾದೇವ ಬಂದಿದೆ. ದಯವಿಟ್ಟು ಯಾರು ಇಂಥ ಸಿನಿಮಾನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಇಂಥ ಕನ್ನಡ ಸಿನಿಮಾನ. ಯಾಕಂತ ಹೇಳಿದ್ರೆ ಆ ಸೌಂಡಿಂಗ್ ಆಗಿರ್ಬೋದು, ಆ ಫೈಟ್ಸ್ ಆಗಿರ್ಬೋದು, ವಿಷುವಲ್ಸ್ ಆಗಿರ್ಬೋದು ಅಷ್ಟು ಸಕ್ಕತ್ತಾಗಿದೆ. ಈ ಸಿನಿಮಾದಲ್ಲಿ ನಾನು ಮಾಡ್ಬೇಕಿತ್ತು, ಬಿಗ್ ಬಾಸ್ ಹೋಗ್ಬಿಟ್ಟಿದ್ದೆ ಆ ಟೈಮ್, ಅದಕ್ಕೋಸ್ಕರ ಮಾಡಕ್ಕಾಗಿರಲಿಲ್ಲ. ಈ ತರ ಸಿನಿಮಾ ಮಾಡಿಲ್ಲ ಅನ್ನೋದು ಬೇಜಾರಾಗ್ತದೆ. ಇಡೀ ಸಿನಿಮಾ ಕೂತ್ಕೊಂಡು ಥಿಯೇಟರ್ ನೋಡಿದಾಗ ತುಂಬಾ ಖುಷಿ ಅನಿಸ್ತು. ಶ್ರುತಿ ಅಮ್ಮ ಆಗಿರ್ಬೋದು, ಮಾನಶ್ರೀ ಮೇಡಮ್ ಆಗಿರ್ಬೋದು, ಎಲ್ಲ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನಮ್ಗೊಂಥರ ಸ್ಪೆಷಲ್ ಅನ್ಸ್ತಾ. ಏನಪ್ಪಾ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಂತಿಂತವರೆಲ್ಲ ಸ್ಕ್ರೀನ್ ಕಾಣಿಸ್ಕೊತಿರಲ್ಲ ಅಂದ್ಬಿಟ್ಟು. ಕಿಟ್ಟಿ ಅಣ್ಣ ಆಗಿರ್ಬೋದು, ಎಲ್ರು ಸಕ್ಸಸ್. ಎಲ್ರು ಅನ್ಕೊಂಡಿದ್ರು ಅಂದ್ರೆ ಸಿನಿಮಾ ಹೆಂಗಿರುತ್ತೆ ಮತ್ತೊಂದು ಏನು ಅಂತ. ಫ್ಯಾಮಿಲಿಗೆ, ಹುಡುಗಿರಿಗೆ, ಲವರ್ಸ್ ಗಳಿಗೆ ಒಂದು ಎಮೋಷನಲ್ ಟಚ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಂದೊಳ್ಳೆ ಸಿನಿಮಾ ಇದು. ವಿಷುವಲ್ ಟ್ರೀಟ್ ಆಗಿರ್ಬೋದು, ಒಂದೊಳ್ಳೆ ಧಮಾಕ ಅಂತಾನೆ ಹೇಳ್ಬೋದು. ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ಒಂದು ಬೇರೆ ಫೀಲಿಂಗ್ ಅನ್ನ ಆಚೆ ಎತ್ತು ಬರ್ತಿರೋ. ಕನೆಕ್ಟ್ ಆಯ್ತಾ ರಕ್ಷಣೆ? ನಿಜವಾಗ್ಲೂ ಪ್ರತಿ ಒಂದು ಪಾರ್ವತಿ ನೇಣು ಹಾಕೊಂಡು ಕೆಳಗಡೆ ಬಿದ್ದಾಗ ವಿನೋದನ ಒಂದು ಆಕ್ಟಿಂಗ್ ಇದೆ ಗೊತ್ತಾ. ಇಡೀ ಸಿನಿಮಾ ಒಂದಾದ್ರೆ ಆ ಒಂದು ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ಆ ಎಮೋಷನಲ್ ಅವ್ರು ಕಿರ್ಚೋದು, ಅವ್ರ ಎದುರ ಮೇಲೆ ಹೊಡ್ಕೊಳ್ಳೋದು, ಆ ಆಕ್ಟಿಂಗ್ ನೋಡ್ಬಿಟ್ಟು ಎಮೋಷನಲ್ ಆಗೋದು. ಇದೊಂದು ಸಕ್ಕತ್ತಾಗಿದೆ. ಎಲ್ರು ಬಂದು ನೋಡಿ. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಲ್ಲ. ಏನಂತ ಅಂದ್ರೆ 3 ವರ್ಷದಿಂದ ವಿನೋದ್ ಪ್ರಭಾಕರ್ ನಮ್ ಬಾಸ್ತು ಮೂವಿ ಬಂದು 3 ವರ್ಷ ಆಗಿತ್ತು. ಯಾವ್ಯಾವ್ದೋ ಕನ್ನಡ ಪಿಕ್ಚರ್ ಬಿಟ್ಬಿಟ್ಟು ತಮಿಳ್ ಪಿಕ್ಚರ್, ತೆಲುಗು ತಗೊಬಂದು ನಮ್ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ಬಿಟ್ಟು ಇವತ್ತು ನಾಳೆ ದಿನ ಅವ್ರಂತಾರೆ ನಮ್ ಕನ್ನಡ ಹುಟ್ಟಿತ್ತೆ ತಮಿಳಿಂದ ಅಂತ. ತಮಿಳ್ನಾಡು ನೀರ್ ಕೊಡ್ತಾ ಇರೋದು ನಮ್ ಕರ್ನಾಟಕ ಅಂತಂದ್ರಲ್ಲಿ ಏನೋ ತಮಿಳ್ನಾಡು ಹುಟ್ಟಿದ್ದೆ ಕರ್ನಾಟಕ ಅಂತ ಹೇಳ್ತಿದೀನಿ ಕೇಳಿ. ತಮಿಳ್ನಾಡವ್ರಿಗಾಗಲಿ ಯಾವೇ ರಾಜ್ಯದವ್ರಾಗಿರ್ಲಿ ಫಸ್ಟ್ ನಮ್ ಕರ್ನಾಟಕ, ಆಮೇಲೆ ಬೇರೆ ಭಾಷೆ. ಫಸ್ಟ್ ನಮ್ ತಾಯಿನ ನಾವ್ ನೋಡ್ಕೊಳ್ವ, ಆಮೇಲೆ ಬೇರೆ ತಾಯಿ ನೋಡ್ಕೊವ. ಅವ್ರು ಹೇಳೋದೆಲ್ಲ ಇಷ್ಟೇನೆ. ಕರ್ನಾಟಕದಲ್ಲಿ ರೆಸ್ಪೆಕ್ಟ್ ಅನ್ನೋದೊಂದಿದ್ರೆ ನಮ್ ಕನ್ನಡ ಸಿನಿಮಾಗಳು ನೋಡಿ ಆಮೇಲೆ ಬೇರೆ ರಿವ್ಯೂ ಕೊಡ್ಲಿ. ಇಲ್ಲ ಅಂದ್ರೆ ಕೊಡೋದೇ ಬೇಡ. ಅವರು ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ ಕನ್ನಡ ಪಿಕ್ಚರು. ದಯವಿಟ್ಟು ಯಾರು ಪೈರೇಸಿ ಮಾಡ್ದೇನೆ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಒಂದ್ ಸಿನಿಮಾ ನೋಡಿ ಥಿಯೇಟರ್ಗಳು ಉಳಿಸಿ ಅಷ್ಟೇ. ಸಿನಿಮಾ ಬಗ್ಗೆ ಏನು ಹೇಳಕ್ಕಾಗಲ್ಲ ಸರ್. ಥಿಯೇಟರ್ ಬಂದು ಜನ ನೋಡ್ಬೇಕು, ಕಣ್ಣೀರ್ ಹಾಕೊಂಡು ಈಚ್ಕೋಬೇಕು ಅಷ್ಟೇ. ಅದು ನಾವ್ ಹೇಳಿದ್ರೆ ಅವ್ರೇನಂತ ಹೇಳುತ್ತೆ, ಅವ್ರ ಅಭಿಮಾನಿಗಳು ಅವ್ರು ಮಾತಾಡಿ ಬಿಲ್ಡಪ್ ಕೊಡ್ತಾರೆ ಅಂತಾರೆ. ಕರ್ನಾಟಕದಲ್ಲಿ ಏನಂದ್ರೆ ಅವರು ಸ್ಟೋರಿ ಇವತ್ತು ಚಾಯ್ಸ್ ಮಾಡಿ ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡೋರೆ. ಅವ್ರು ಬರ್ಬೇಕು, ಜನಗಳು ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು, ಅವ್ರು ಮಾತಾಡ್ಬೇಕು ಸರ್. ನಾವೇನು ಮಾತಾಡಕ್ಕಾಗಲ್ಲ ಸರ್. ಜೈ ವಿಭಾಸ್ಗೆ. ಸಿನಿಮಾ ಸಕ್ಕದಾಗಿದೆ. ಈಗಿನ ಜನರೇಷನ್ ಏನ್ ಬೇಕು ಆ ಕಂಟೆಂಟ್ ಸಿನಿಮಾ ಕೊಟ್ಟಿದ್ದಾರೆ. ಜೊತೆಲಿರೋರೆ ಚೂರಿ ಹಾಕೋದು, ಜೊತೆಲಿರೋರೆ ಎಲ್ಲ ಮಾಡೋದು ಅಂತವ್ರು ಸಿನಿಮಾ ನೋಡ್ಬೇಕು. ಈ ಸಿನಿಮಾ ಹೇಗಿದೆ ಅಂದ್ರೆ ಎಲ್ಲರೂ ಲವ್ ಮತ್ತೊಂದು ಆಳು ಮೂಳು ಅಂತ ತೆಗಿಯೋ ಕಾಲದಲ್ಲಿ ಜನರಿಗೆ ಮದ್ವೆ ಆದ್ಮೇಲೆ ಹೇಗಿರ್ಬೇಕು, ಹೇಗ್ ಸಂಸಾರ ಮಾಡ್ಬೇಕು, ಲವ್ ಮಾಡಿದ್ಮೇಲೆ ಹೇಗಿರ್ಬೇಕು ಅನ್ನೋ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ವಿನೋದ್ ಪ್ರಭಾಕರ್ ಸರ್. ಬಟ್ ಆದ್ರೆ ಪ್ರತಿ ಸಿನಿಮಾದಲ್ಲೂ ಲಾಸ್ಟ್ ಅಲ್ಲಿ ಲವ್ ಈ ಜೀವನನೇ ಲವ್ ಆಗ್ಬಿಟ್ಟಿದೆ. ಬಟ್ ಡಿಫ್ರೆಂಟ್ ಆಗಿ ಒಂದು ಸಿನಿಮಾ ಕೊಟ್ಟಿದ್ದಾರೆ ನೋಡಿ. ಲಾಸ್ಟ್ ಟೈಮ್ ಒಂದು ರೀಸೆಂಟ್ ಆಗಿ ಮರ್ಡರ್ ಆಗೋಯ್ತು ಅಲ್ಲಿ ಮೈಸೂರಲ್ಲಿ. ಆಳ್ಮೂರು ಸುಮಾರು ಜನ ಅದನ್ನೇ ನಡೀತಿದೆ ಪ್ರಪಂಚ ತುಂಬಾ. ಬಟ್ ಒಬ್ಬನ ಜೀವನ ಕಿತ್ಕೊಳ್ಳೋದೆ ಜೀವನ ಅಲ್ಲ. ಒಬ್ಬನ ಪ್ರಾಣ ಕಿತ್ಕೊಂಡಿದ ತಕ್ಷಣ ಜೀವನ ಅಲ್ಲ.
ಒಬ್ಬನಿಗೆ ಜೀವನ ಕೊಡೋದೇ ನಿಜವಾದ ಮನುಷ್ಯತ್ವ. ಜೊತೆಲಿದ್ದವನಿಗೆ ಆದ್ರೆ ಸಪೋರ್ಟ್ ಮಾಡಿ ಬೆಳೆಸ್ಬೇಕು, ಕಾಲಿಡಿದು ತುಳಿಬಾರ್ದು. ಏನೋ ಮನುಷ್ಯ ಹುಟ್ಟಿದ್ಮೇಲೆ ತಪ್ಪು ಮಾಡ್ತಾನೆ, ಎಲ್ಲಾನು ಮಾಡ್ತಾನೆ, ತಿದ್ದು ನಡೆಯೋದೇ ನಿಜವಾದ ಜೀವನ. ಕಲಿಯುಗದಲ್ಲಿ ಇದೀವಿ ನಾವು. ಹಾಗಾಗಿ ಹೇಳ್ತಿದೀನಿ, ಮಾದೇವ್ ಅಂತ ಗಾಂಧಿನಗರಕ್ಕೆ ಒಳ್ಳೆ ಸಿನಿಮಾ ಬಂದಿದೆ, ಸಿನಿಮಾ ನೋಡಿ. ಬಟ್ ಫ್ರಾಡ್ ಮಾಡೋ ಪ್ರತಿ ಹುಡುಗಿರಿಗೆ ಒಂದು ಮಾತು ಹೇಳ್ತೀನಿ, ಸಿನಿಮಾ ಬಂದ್ ನೋಡಿ ಫಸ್ಟ್, ನಿಮ್ ಜೀವನದಲ್ಲಿ ಹೆಂಗಿರ್ಬೇಕಂತ ಅರ್ಥ ಆಗುತ್ತೆ. ಬಟ್ ಆದ್ರೆ ಈ ಸಿನಿಮಾದಲ್ಲಿ ಒಂದ್ ಕಂಟೆಂಟ್ ಇಷ್ಟ ಆಯ್ತು, ಮನುಷ್ಯ ಜೀವನ ಕಳ್ಕೋಬಹುದು, ಏನೇನೇ ಕಳ್ಕೋಬಹುದು, ಆದ್ರೆ ಜೀವನ ಉದ್ಧಾರ ಮಾಡೋದು ತುಂಬಾ ಮುಖ್ಯ. ಆಮೇಲೆ ಪ್ರೀತಿ ಮಾಡಿದ ತಕ್ಷಣ ಬಿಟ್ಬಿಡ್ತಾರೆ, ಇನ್ನೊಂದ್ ಆಗ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ. ಬಟ್ ಆದ್ರೆ ಒಬ್ಬದ್ಮೇಲೆ ಮನೆಯವ್ರು ಕಿತ್ಕೊಂತಾರಲ್ಲ, ಏನೇನೋ ಆಗ್ಬಿಡುತ್ತೆ, ಸಾಕೋಗ್ಬಿಡ್ತಾರೆ. ಬಟ್ ಆದ್ರೆ ಜೀವನದಲ್ಲಿ ಹೊಂದ್ತಾರೆ. ಒಳ್ಳೇದಾಗ್ಲಿ ಸಿನಿಮಾ. ಸರ್, ಸಿನಿಮಾ ಹೇಳೋಕ್ಕಿಂತ ಮುಂಚೆ ಒಂದು ಡೈಲಾಗ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ, ನಂತರ ಸಿನಿಮಾ ಬಗ್ಗೆ ಹೇಳ್ತೀನಿ. ಡಿ ಬಾಸ್ತರ ಐಟು, ಡಿ ಎಸ್ ಬಾಸ್ತರ ಫೈಟು, ಡಿಫ್ರೆಂಟ್ ಆಗಿ ಡಿಮ್ಯಾಂಡ್ ಅಲ್ಲಿ ಇರೋ ಬಾಸು ಈ ಮಾಸ್ಟರ್ ಪೀಸ್. ಅಪ್ಪ ಹಾಕಿರೋ ಆಲ್ದ ಮರದಲ್ಲಿ ಆಟ ಆಡೋ ಈ ದುನಿಯಾದಲ್ಲಿ ಅಣ್ಣಂದು ಒಂದು ಸ್ಟ್ಯಾಂಡಿಂಗ್ ಇಂಡಸ್ಟ್ರಿಯಲ್ಸ್ ಅಂತ ಪ್ರೇಮಿ ಕ್ರಿಯೇಟ್ ಮಾಡ್ಕೊಂಡ್ರೆ. ಅಪ್ಪ ಆಲ್ರೌಂಡರ್ ಆಕ್ಟರ್, ಅಣ್ಣ ಆಕ್ಟಿಂಗ್ ಅಲ್ಲಿ ಹೈ ಸ್ಪೀಡ್. ಅಣ್ಣಂದು RX100 ಬಾಡಿ ಟೈಗರ್ ಪ್ರಭಾಕರ್ ಡ್ಯಾಡಿ. ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಸರ್, ನಾವು ನಂಬ್ಕೊಂಡಿರೋ ಸಂಬಂಧಿಕರು ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಒಂದು ಮೋಸದಿಂದ ಬರೋಂತ ಅನಾಥನ ಲೈಫ್ ಅಲ್ಲೇ ಒಂದು ಹುಡುಗಿ ಬಂದ್ರೆ ಆ ಲವ್ ಸ್ಟೋರಿ ಹೇಗಿರುತ್ತೆ, ಈ ತರ ಕತೆ ಎತ್ಕೊಂಡವ್ರೆ ಸರ್. ಮಸ್ತಾಗಿದೆ. ಆದ್ರೆ ಏನು ಫಸ್ಟ್ ಇಂದ ಹಿಡಿದು ಲಾಸ್ಟ್ ವರ್ಗು ವಿನೋದ್ ಪ್ರಭಾಕರ್ ಅವ್ರದ್ದು ಒಂದು ಉಗ್ರನ ರೂಪ. ಸೊ ಈ ತರ ಆಕ್ಷನ್ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗು ಒಂದೇ ಆಂಗಲ್ ಅಲ್ಲಿ ಆಕ್ಷನ್ ಮಾಡ್ಬೇಕು. ಮತ್ತೆ ನಮ್ಮ ಮಾಲೇಶ್ವರಿ ಮೇಡಮ್ ಹತ್ರ ಸೂಪರ್ ಆಕ್ಷನ್ ಮಾಡಿದ್ರೆ, ಅವ್ರಿಗೆ 10 ವರ್ಷ ಆದ್ರೂ ಅವ್ರಿಗೆ ವಯಸ್ಸಾಗ್ತಾ ಇಲ್ಲ. ಏನ್ ಸರ್ ಆ ರೇಂಜ್ ಕಾಣಿಸ್ತಾರೆ ಇವಾಗ, ಮಸ್ತಾಗಿ ಮಾಡಿದ್ರೆ ಸರ್. ಒಳ್ಳೆ ಫೈಟ್ ಹೊಡೆದಾರೆ ಸರ್, ಒಳ್ಳೆ ಡೈಲಾಗ್ ಹೇಳ್ತಾರೆ. ನಾನ್ ಕಾಲಿಟ್ಟು ಕಡೆಯೆಲ್ಲ ಧೂಳು ಎಬ್ಬಿಸ್ಕೊಂಡ್ ಬಂದಿನಿ, ನಿನ್ನಂತ ತುಕಾಲಿಗೆ ಭಯ ಪಡೋದಂತಾರೆ. ವಾವ್, ಹ್ಯಾಂಡ್ಸಮ್ ಸರ್. ಮತ್ತೆ ನಮ್ಮ ವಿಲನ್ ಪಾತ್ರಗಳಿಗೆ ಎಲ್ಲಿಂದನೋ ನಮ್ಮ ತೆಲುಗು, ತಮಿಳು, ಬಾಲಿವುಡ್ ತರ್ತಾರೆ. ಶ್ರುತಿ ಮೇಡಮ್ ಅವ್ರು ನೋಡಿ ಸರ್, ಏನ್ ಸರ್ ಆ ಲೆವೆಲ್ ಸರ್. ಮುಖ್ಯವಾದ ವಿಲನ್ ಪಾತ್ರ ಮಾಡೋರೆ. ಶ್ರೀನಗರ ಕಿಟ್ಟಿಯವರು ಅಷ್ಟೇ ಒಳ್ಳೆ ಏರ್ ಸ್ಟೈಲ್ ಬಿಟ್ಕೊಂಡು ವಿಲನ್ ಪಾತ್ರ ಫಸ್ಟ್ ಮಾಡೋರೆ, ಖರಾಬ್ ಆಗುತ್ತೆ. ಟೋಟಲಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಸ್ಟೋರಿ. ಈ ಡ್ರಗ್ಸ್ ಅನ್ನೋ ಒಂದು ವಿಷಯಗಳಲ್ಲಿ ಈ ವಿದ್ಯಾರ್ಥಿಗಳನ್ನ ಯಾವ ರೀತಿ ಹಾಕಿ ಅವ್ರನ್ನ ಒಂದು ಮೋಸದ ಇದಕ್ಕೆ ಸಿಲುಕ್ತಾರೆ, ಮತ್ತೆ ಅವ್ರನ್ನ ಕಾಪಾಡೋದಿಲ್ಲ, ಈ ತರ ಒಂದು ಸ್ಟೋರಿ ಇಟ್ಕೊಂಡವ್ರೆ. ಮಸ್ತಾಗಿದೆ ಸರ್. ಒಂದ್ ಕಡೆ ಖಂಡಿತ ಇಮೋಷನಲ್ ಫೀಲಿಂಗ್ ಇದು. ಯಾಕೆಂದ್ರೆ ವಿ ವರ್ಕ್ ಹಾರ್ಡ್, ತುಂಬಾ ಕಷ್ಟಪಟ್ಟಿದ್ದೀವಿ ಈ ಸಿನಿಮಾ ಶೂಟ್ ಮಾಡೋದಕ್ಕೆ ಆಗಿರ್ಲಿ, ಇಲ್ಲಿ ತನಕ ಆನ್ ಸ್ಕ್ರೀನ್ ಈ ಸಿನಿಮಾನ ಸ್ಕ್ರೀನ್ ತೆರೆ ಮೇಲೆ ತರಕ್ ತುಂಬಾ ಕಷ್ಟಪಟ್ಟಿದ್ದೀವಿ. ಸೊ ನಾವು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲರೂ ಎಮೋಷನ್ ಆಗ್ಬಿಟ್ಟಿದ್ದಾರೆ. ಥಿಯೇಟರ್ ಅಲ್ಲಿ ಒಳಗಡೆ ನೋಡ್ತಾ ಇದ್ರೆ ನಾವು ಎಮೋಷನ್ ಆಗುತ್ತೆ. ಆ ಎಮೋಷನ್ ರಿಯಾಕ್ಷನ್ ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೆ? ಖುಷಿ ಆಯ್ತು. ಯಾಕೆಂದ್ರೆ ನಮ್ಗೆ ಅದ್ ಬೇಕಿತ್ತು, ಆ ರಿಯಾಕ್ಷನ್ ಬೇಕು, ಜನರು ಇಮೋಷನಲ್ ಆಗ್ಬೇಕಂತಾನೆ ಇತ್ತು. ಅವ್ರನ್ನ ಅದನ್ನ ನೀವು ಕನೆಕ್ಟ್ ಆಗ್ತಿದ್ದೀರಾ ಅಂದ್ರೆ ನೀವು ಆಕ್ಸೆಪ್ಟ್ ಮಾಡಿದೀರಾ ಅಂತ ಲೆಕ್ಕ. ಸೊ ಜನರು ಎಲ್ಲರೂ ಸಿನಿಮಾ ಆಕ್ಸೆಪ್ಟ್ ಮಾಡಿದ್ದಾರೆ. ಫಾರ್ ಶೂರ್ ನನ್ನ ಕೆರಿಯರ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸಿನಿಮಾ ಮಾತ್ರ. ನೋಡಿದ್ರು ಆಕ್ಚುಲಿ ಪ್ರೀಮಿಯರ್ ಶೋ ಮುಂಚೆ ಒಂದು ಶೋ ಇಟ್ಟಿದ್ವಿ. ಆ ಶೋ ಅಲ್ಲಿ ತರುಣ್ ಅವರು ಬಂದು ನೋಡಿದ್ರು. ಪರ್ಸನಲಿ ಅವರಿಗೆ ವಿನೋದ್ ಸರ್ ಕೆರಿಯರ್ ಅಲ್ಲೂ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ ಹೇಳಿದ್ರು. ಅಂಡ್ ಆಲ್ ಓವರ್ ವಿ ಲವ್ ದ ಫಿಲ್ಮ್ ಅಂಡ್ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು. ಮೇಡಮ್, ಚೌಕದಲ್ಲಿ ತರುಣ್ ಸರ್ ತಂದೆ ಮಗಳ ಬಾಂಧವ್ಯನ ನೋಡಿ ಎಮೋಷನ್ ತೋರಿಸಿದ್ರು. ಇದರಲ್ಲಿ ತಾಯಿ ಮಗನ ಬಾಂಧವ್ಯ ಎಮೋಷನ್ ಅಲ್ಲಿ ಅವ್ರು ನೋಡಿ ಏನಂದ್ರು? ಓವರ್ ಆಲ್ ಅವ್ರಿಗೆ ಸಿನಿಮಾ ತುಂಬಾ ಇಷ್ಟ ಆಯ್ತು. ಅವ್ರು ಪರ್ಸನಲಿ ವಿನೋದ್ ಸರ್ಗೆ ಇರ್ಲಿ, ಡೈರೆಕ್ಟರ್ಗಾಗಿರ್ಲಿ, ಅಲ್ಲಿ ಶೋ ಆದ್ಮೇಲೆ ಕುತ್ಕೊಂಡು ಮಾತಾಡಿದ್ದಾರೆ. ಸೊ ತುಂಬಾ ಇಷ್ಟ ಆಗಿದೆ ಅವ್ರಿಗೆ ಸಿನಿಮಾ. ಮೋಸ್ಟ್ಲಿ ಮತ್ತೆ ಬಂದು ಸಿನಿಮಾ ನೋಡೋ ಚಾನ್ಸ್. ನಂಗೆ ಇವಾಗ ಬೇಕು ಅಂತ ಐ ನೀಡ್ ಸಚ್ ರೋಲ್ಸ್. ಪ್ರೀವಿಯಸ್ ಮಾಡಿರೋ ಜಾಸ್ತಿ ಗ್ಲಾಮರಸ್ ಇದು ಅದು ಅಂತ ಆಯ್ತು. ನಾನು ಒಂದ್ ಸ್ವಲ್ಪ ಆಸ್ ಅನ್ ಆಕ್ಟರ್ ಚೇಂಜ್ ಆಗ್ತಾ ಇರಬೇಕು. ಜನರು ಆಡಿಯನ್ಸ್ ನನಗೆ ಬೇರೆ ರೀತಿಯಲ್ಲಿ ಆನ್ ಸ್ಕ್ರೀನ್ ನೋಡ್ತಾ ಇರಬೇಕು ಅಂತ ಒಂದು ಆಸೆ ಇದೆ. ಸೊ ಇವಾಗ ನಾನು ಅನ್ಕೊಂಡಿರ್ಲಿಲ್ಲ ಜನರು ನನ್ನ ಲಂಗದಾವಣಿ ಹಾಕೊಂಡ್ರು ಇಷ್ಟು ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ತಾರಂತ. ನೆಕ್ಸ್ಟ್ ನೋಡೋಣ, ಇನ್ನೊಂದು ಡಿಫ್ರೆಂಟ್ ಆಗಿರೋದು ರೋಲ್ ಏನಾದ್ರು ಸೆಲೆಕ್ಟ್ ಮಾಡಿ. ಮೊನ್ನೆ ಅತ್ತೆ ಅಲ್ಲ ನಮ್ಮ ಅತ್ತೆ ಸಿನಿಮಾ ನೋಡಿದ್ದಾರೆ. ಮೊನ್ನೆ ಪ್ರೀಮಿಯರ್ ಅಲ್ಲಿ ನೋಡಿದ್ರು. ಪಾಪ ಇಲ್ಲಿ ಕ್ರೌಡ್ ಇದೆ ಅಂತ ಕರ್ಕೊಂಡು ಬಂದಿಲ್ಲ ಅವ್ರನ್ನ. ಬಟ್ ಅವರಂತೂ ಮನೆಗ್ ಬಂದು ಇವತ್ತಿಗೂ ಆಕ್ಚುಲಿ ನಾನು ಬರೋದ್ ಮುಂಚೆನೂ ನಾನು ಒಂದೇ ಹೇಳಿದ್ರು, ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಆಮೇಲೆ ಅವ್ರಿಗೆ ಪರ್ಸನಲಿ ಸಿನಿಮಾ ಇಷ್ಟ ಆಗಿದೆ. ಅವ್ರ ಫ್ರೆಂಡ್ಸ್ಗೆ, ಅವ್ರ ಡ್ರಾಮಾ ಕಂಪನಿಯಲ್ಲಿ ಇರೋರಿಗೆಲ್ಲ ಫೋನ್ ಮಾಡ್ಕೊಂಡು ಸಿನಿಮಾಗೆ ಹೋಗಿ ಅಂತ ಅವರೇ ಪಾಪ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ನಾನು ಇಡೀ ಫ್ಯಾಮಿಲಿಗೆ ಸಿನಿಮಾ ಇಷ್ಟ ಆಗಿದೆ.
ಮೇಡಮ್ ಮೇನ್ ಅಣ್ಣ ಅವರು ಸಿನಿಮಾ ನೋಡೋ ಸಾಧ್ಯತೆ ಇದೆಯಾ? ಖಂಡಿತ ಸರ್. ಖಂಡಿತ ಸರ್, ನಾವು ಖಂಡಿತ ಅವ್ರು ಇವಾಗ ಶೂಟಿಂಗ್ ಅಲ್ಲಿ ಇದ್ದಾರೆ ಸರ್. ಖಂಡಿತ ಅವ್ರಿಗೆ ಫ್ರೀ ಆಗಿದ ತಕ್ಷಣ ನಾವು ಸಿನಿಮಾ ಖಂಡಿತ ತೋರಿಸ್ತೀವಿ. ಅಪ್ಡೇಟ್ ಕೊಟ್ಟಿದ್ದೀರಾ ಇದ್ರ ಅವ್ರು 100% ಇಲ್ಲ, ಇವತ್ತು ಮಾತಾಡಕ್ ಆಗಿಲ್ಲ ನಮ್ಗೆ. ಬಟ್ ಖಂಡಿತ ವಿ ವಿಲ್ ಟ್ರೈ ಟು ಅವ್ರು ಫ್ರೀ ಇದ್ರೆ ಖಂಡಿತ ನಾವು ಸಿನಿಮಾ ತೋರಿಸ್ತೀವಿ. ಅಂಡ್ ಈ ಸಿನಿಮಾ ರಿಲೀಸ್ ಮಧ್ಯದಲ್ಲಿ ಒಂದು ಇನ್ಸಿಡೆಂಟ್ ಆದ್ರೆ ಸಿನಿಮಾಗೆ ಎಫೆಕ್ಟ್ ಸರ್ ಇಲ್ಲ, ಕನ್ನಡ ಸಿನಿಮಾ ನಮ್ ಕನ್ನಡ ಜನತೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಒಂದು ಭರವಸೆ ಇದೆ. ಹೆಲ್ಪ್ ಮಾಡ್ತಿದ್ದಾರೆ, ದೇ ಆರ್ ಆಲ್ ಸಪೋರ್ಟಿಂಗ್ ಅಸ್. ಸೊ ನಮ್ಗೆ ಏನು ಎಫೆಕ್ಟ್ ಆಗಿಲ್ಲ. ನೋಡ್ಕೊ ಬಂದ್ರಿ ಹಸ್ಬೆಂಡ್, ಹೇಗೆ ಅನಿಸ್ತು ಮೇಡಮ್? ಸರ್ ನಾನು 6ನೇ ಸತಿ ಸಿನಿಮಾ ನೋಡ್ತಿರೋದು, ಸರಿನಾ? ಸೆಲೆಬ್ರಿಟಿ ಶೋ ಇದ್ದಾಗ ಇಲ್ಲ ಮನೆಗೆ ನಾವು ರೀ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಸೆನ್ಸರ್ದು ಅನ್ಸತಿ. ಸೊ ಎಲ್ಲ ಸತಿ ನನಗೆ ಸೇಮ್ ಖುಷಿ, ಸೇಮ್ ಫೀಲ್. ಎಷ್ಟು ಸತಿ ಈ ಸಿನಿಮಾ ನೋಡಿದ್ರು ಇನ್ನೊಂದ್ಸತಿ ಬಂದು ನೋಡೋಣ ಅಂದ್ರೂ ಅದೇ ಎಕ್ಸೈಟ್ಮೆಂಟ್ ನನಗಿರುತ್ತೆ. ಆ ತರ ಒಂದು ಸಿನಿಮಾ. ಅವ್ರದ್ದು ಪರ್ಫಾರ್ಮೆನ್ಸ್ ಅಂತೂ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಯಾಕಂದ್ರೆ ಒಂದು ಇಷ್ಟು ವರ್ಷ ಒಂದು ಯಾವುದೇ ತರ ಸಿನಿಮಾ ಮಾಡ್ಕೊಂಡ್ ಬಂದಿದ್ದಾರೋ ಆ ಒಂದು ಜಾಗದಿಂದ ಒಂಚೂರು ಸಪ್ರೇಟ್ ಆಗಿ ಇದೆ ಸಬ್ಜೆಕ್ಟ್ ಆಗ್ಲಿ, ಅವ್ರದ್ದು ಪರ್ಫಾರ್ಮೆನ್ಸ್ ಆಗ್ಲಿ. ಸೊ ಒಂದು ಅಮಾಯಕ ತರ ಒಂದು ಕ್ಯಾರೆಕ್ಟರ್, ಅವರು ಒಂದು ಯಾವುದೇ ಇಮೋಷನ್ಸ್ ಇಲ್ಲದೆ ಅವರು ಒಂದು ಕ್ಯಾರೆಕ್ಟರ್, ಆಮೇಲೆ ಇಮೋಷನ್ಸ್ ಬಂದು ಆ ಲವಲ್ ಬಿದ್ದು ಮತ್ತೆ ಎಲ್ಲಾನು ಕಳೆದೋಯ್ತು ಅಂತಂದ್ರೆ ಯಾವ ತರ ಒಬ್ರು ಬಿಹೇವ್ ಮಾಡ್ತಾರೆ ಅನ್ನೋದು ಅಚ್ಚುಕಟ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಿನಿಮಾ ಅಂತೂ ಪೈಸಾ ವಸೂಲ್ ಸಿನಿಮಾನೇ. ಸೊ ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಲ್ಲ ಸತಿನೂ ಹೇಳ್ತೀರಾ ಅಣ್ಣ ನೀವೊಂದು ಒಳ್ಳೆ ಸಿನಿಮಾ ಮಾಡಿ, ನಾವು ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ಅಂತ. ಒಳ್ಳೆ ಸಿನಿಮಾ ಬಂದಿದೆ, ದಯವಿಟ್ಟು ಥಿಯೇಟರ್ಸ್ ಬಂದು ಎಲ್ಲರೂ ಸಿನಿಮಾ ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಹೊಸ ಜಾನರ್ ರಿಯಾಕ್ಷನ್ ನಿಮಗೆ ಅಫ್ಕೋರ್ಸ್ ಕತೆ ಹೇಳಿದಾಗ್ಲೇ ನಾನು ಇದ್ದೆ ಜೊತೆಗೆ. ಅಂಡ್ ಪರ್ಫಾರ್ಮೆನ್ಸ್ ಅವ್ರ ಶೂಟಿಂಗ್ ಟೈಮಲ್ಲಿ ಎಷ್ಟೋ ಸತಿ ಹೋಗಿದ್ದೀನಿ. ಬಟ್ ಈ ಸಿನಿಮಾ ಹಿಂಗ್ ಬರುತ್ತೆ ಅನ್ನೋದು ನಿಜ ಗೊತ್ತಾಗ್ಲಿಲ್ಲ. ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಆಕ್ಚುಲಿ ಗೊತ್ತಾಗಿಲ್ಲ. ಬಟ್ ಎಡಿಟ್ ಟೇಬಲ್ ಆಮೇಲೆ ಅದ್ರದ್ದು ಆರ್ ಅಂತೂ ಎಷ್ಟು ಆ ಕ್ಯಾರೆಕ್ಟರ್ನ ಎಷ್ಟು ಬೂಸ್ಟಪ್ ಮಾಡಿದ್ದಾರೆ ಅಂದ್ರೆ, ಒಂದು ಸಿದ್ದಿಯಮ್ಮ ಕ್ಯಾರೆಕ್ಟರ್ ಆಗ್ಲಿ, ಕಿಟ್ಟಿ ಸರ್ ಆಗ್ಲಿ, ಸೋನಲ್ ಅವರು, ಇವರಿಬ್ರು ಮಧ್ಯ ಲವ್. ಸೊ ಒಂದೊಂದು ಬಂದಾಗ ಒಂದೊಂದು ತರ ಇಟ್ಕೊಟ್ಟವ್ರೆ ಪ್ರಚೋದನ್ ಅವರು. ಸೊ ಮ್ಯೂಸಿಕ್ ಪೈಸಾ ವಸೂಲ್, ಆಕ್ಟಿಂಗ್ ಪೈಸಾ ವಸೂಲ್, ಎಲ್ಲದೂ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ದಯವಿಟ್ಟು ನೋಡಿ ಅಂತ ನಾವು ಕೇಳ್ಕೊಳ್ತೇವೆ. ಫೈನಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಔಟ್ಕಮ್ ಬಂದಿದೆ. ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು. ಕನ್ನಡ ಪ್ರೇಕ್ಷಕರಿಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಿದ್ದೀನಿ. ಸಿನಿಮಾ ನಾವು ಮಾಡಿದಾಗ ಇದು ಒಂದು 3 ವರ್ಷದ ಪ್ರಯತ್ನ. ನಮ್ಗೆ ಗೊತ್ತಿತ್ತು ಅಂದ್ರೆ ಇಷ್ಟು ಇಷ್ಟಪಡ್ತಾರೆ, ಎಮೋಷನಲ್. ಇದು ಫಸ್ಟ್ ಟೈಮ್ ಇಷ್ಟು ಎಮೋಷನಲ್ ಆಗಿ ನಾನು ಆಕ್ಟ್ ಮಾಡಿರೋದು. ಅಂದ್ರೆ ಒಬ್ಬ ನಟನಾಗಿ ನಾನು ಗುರುತಿಸ್ಕೋಬೇಕು ಅಂತ ಇದ್ದಾಗ ನನ್ಗೇನೋ ಹೊರಗಡೆ ಬರಬೇಕು, ಬರೀ ಫೈಟ್ ಅಲ್ಲ ಅನ್ನೋದು ಎಕ್ಸಾಕ್ಟ್ ಆಗಿ ಮಾದೇವ ಸಿಕ್ತು. ಮಾದೇವದಿಂದ ಒಂದಿಷ್ಟು ನಾವೆಲ್ಲ ಅದನ್ನ ಹೋಮ್ವರ್ಕ್ ಮಾಡ್ಕೊಂಡು ಅದನ್ನ ಈ ಹಂತಕ್ಕೆ ತಂದಿದ್ವಿ. ಇವತ್ತು ನಮ್ಮ ಎಲ್ಲ ಅಭಿಮಾನಿ ದೇವರುಗಳು ಅವ್ರ ಮಡಿಲಿಗೆ ಹಾಕ್ಬಿಟ್ಟಿದೀವಿ. ಇನ್ನು ಅವ್ರು ತಗೊಂಡು ಹೋಗ್ತಾರೆ. ಥ್ಯಾಂಕ್ ಯು ಆಕ್ಚುಲಿ ನನ್ಗಿನ್ನೂ ಇದು ಇವತ್ತಲ್ಲ, ನಿನ್ನೆ ಒಂದು ರಿವ್ಯೂ ಮಾಲಾಶ್ರೀ ಮ್ಯಾಮ್ ಕೊಡ್ತಾರೆ. ಇದು ಮಾದೇವ ಅನ್ನೋ ಒಂದು ಟೈಟಲ್ ಮಾತ್ರ, ಅಂದ್ರೆ ಮಾದೇವ ಅಂತ ಹೀರೋ ಟೈಟಲ್ ಇದೆ. ಇದು 3 ಜನ ಹೆಣ್ಮಕ್ಳ ಹಿಂದೆ ಒಬ್ಬ ಹೀರೋ ನಿಂತ್ಕೊಂಡು, ಅಂದ್ರೆ ಈಗ ಮಾಲಾಶ್ರೀ ಮ್ಯಾಮ್ ಆಗ್ಲಿ ಅಥವಾ ಶ್ರುತಿ ಮ್ಯಾಮ್ ಆಗ್ಲಿ, ಸೋನಾಲ್ ಅವ್ರಾಗ್ಲಿ, 3 ಜನ ಹೆಣ್ಮಕ್ಳದ ಸಿನಿಮಾ ಇದು. ಆಕ್ಚುಲಿ ಅವರ ಕತೆ ಇದು. ಅವ್ರ ಹಿಂದೆ ಮಾದೇವನಾಗಿ ನನ್ನ ಪವರ್ ಇರುತ್ತೆ ಅಷ್ಟೇ ಹೊರತು ಇದು 3 ಹೆಣ್ಮಕ್ಳ ಕತೆ ಇದು. ಸೊ ಅವ್ರು ತುಂಬಾ ಇಷ್ಟಪಡ್ತಾರೆ ಈ ಸಿನಿಮಾ ಅಂತ, ಅದಕ್ಕೆ ಅಷ್ಟೊಂದು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ. ಕಂಪ್ಲೀಟ್ ವೈಫ್ ನಿಮಗೆ ಸಪೋರ್ಟ್ ಮಾಡಿ, ಕಂಪ್ಲೀಟ್ ವೈಫ್ ಸಪೋರ್ಟ್ ಮಾಡಿ ಅವ್ರಿಗೆ ಪಿಕ್ಚರ್ಗೆ ಯಾವ ರೀತಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ಸ್ಥಳಕ್ಕೆ ಬಂದು ಅಯ್ಯೋ ನನಗೆ ಥ್ಯಾಂಕ್ಸ್ ಎಲ್ಲ ಏನು ಬೇಡ. ಅವ್ರಿಗೆ ಸಕ್ಸಸ್ ಈ ಒಂದು ಸಿನಿಮಾ ಅಷ್ಟಿಷ್ಟು ಕಷ್ಟಪಟ್ಟಿರೋದಕ್ಕೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ಒಳ್ಳೆ ಸಿನಿಮಾ ಬಂದಿದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅದು ನಮ್ಗೆ ಖುಷಿ.
ಅದು ಅವ್ರಿಗೂ ಅದೇ ಖುಷಿ. ಸರಿ, ನೋಡ್ತಾ ಈ ಒಂದು ರೆಸ್ಪಾನ್ಸ್ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ನಿಮ್ ಕರಿಯರ್ ಅಲ್ಲಿ ಇದೊಂದು ನಿಮ್ಗೆ ನಾನು ಸ್ಟಾರ್ಟಿಂಗ್ ಇಂಟರ್ವ್ಯೂ ಇಂದಾನೆ ಅದನ್ನ ಹೇಳ್ತಿದ್ದೆ, ಯಾಕಂದ್ರೆ ನಾವು ಟೆಕ್ನಿಕಲ್ ತುಂಬಾ ಕೆಲಸ ಮಾಡಿದ್ವಿ ಇದ್ರಲ್ಲಿ, ಬಾಳ ಯಾಕಂದ್ರೆ ಲಾಸ್ಟ್ ಅಲ್ಲಿ ಮೊನ್ನೆ ಅಪ್ಲೋಡ್ ಆದ್ಮೇಲೆನು ಅಂಡ್ ಒನ್ ಮೋರ್ ಥಿಂಗ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. KGF ಆಗ್ಲಿ, ಕಾಂತಾರ ಆಗ್ಲಿ, ಆಮೇಲೆ ಇನ್ನೊಂದ್ 2 ಸಿನಿಮಾ ಆದ್ಮೇಲೆ ಡಿಫ್ ಔಟ್ಪುಟ್ ತೆಗ್ದಿರೋದು ನಮ್ಮ ಸಿನಿಮಾ. ನೀವು ಕ್ಲಾರಿಟಿ ನೋಡಿರ್ಬೋದು, ಯಾಕಂದ್ರೆ ಡಿಫ್ ಔಟ್ಪುಟ್ 12 TB ತೆಗಿಬೇಕು. ರೆಗ್ಯುಲರ್ ಆದ್ರೆ 6 TB, 1 TB, 2 TB ಆಗುತ್ತೆ. ಇದು ನಾವು ಡಿಫ್ ಅಲ್ಲಿ ತೆಗ್ದಿರೋದು ಔಟ್ಪುಟ್. ಯಾಕಂದ್ರೆ ಸಿನಿಮಾ ನಮ್ಗೆ ಗೊತ್ತಿತ್ತು ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ. 3ನೇ ಸಲ DI ಆಗಿರೋದು ಸಿನಿಮಾ. ಅದಾದ್ಮೇಲೆ ಈ ಡಿಫ್ ಔಟ್ಪುಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪಿಕ್ಸೆಲ್ ಅಷ್ಟು ಕ್ಲಾರಿಟಿ ಇರುತ್ತೆ, ಅದನ್ನ ಡೌನ್ ಗ್ರೇಡ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತೀವಿ ನಾವು. ಇದನ್ನ ರೆಂಡರ್ ಮಾಡಿ 4 ದಿನ ಆಗುತ್ತೆ ತೆಗಿಯಕ್ಕೆ, ಮತ್ತೆ ಅಪ್ಲೋಡ್ ಮಾಡಕ್ 4 ದಿನ ಆಗುತ್ತೆ. ಸೊ ಇದೆಲ್ಲ ಟೈಮ್ ತಗೊಂಡು ನಾವೆಲ್ಲ ಅಷ್ಟೊಂದು ನಂಬಿಕೆ ಇಟ್ಕೊಂಡು ನಮ್ಗೆಲ್ಲ ಪ್ಲಸ್ ನಮ್ಗೆ ಸಪೋರ್ಟ್ ಮಾಡಿದ್ ನಮ್ಮ ಪ್ರೊಡ್ಯೂಸರ್, ನಿರ್ಮಾಪಕರು ಕೇಶವ್ ಅವರು. ಸೊ ಅವರ ಸಪೋರ್ಟ್ ಇಲ್ಲದೆ ನಾವು ಇಲ್ಲಿವರೆಗೂ ಬರಕ್ ಆಗ್ತಿರ್ಲಿಲ್ಲ. ಅಂಡ್ ನವೀನ್ ರೆಡ್ಡಿ ಅವರು ಅಂಡ್ ಕ್ಯಾಮ್ರಾಮನ್ ಆಗ್ಲಿ ಅಥವಾ ನಮ್ಮ ಎಡಿಟರ್ ಆಗ್ಲಿ ಇದಕ್ಕೆ ತುಂಬಾ ಬಲ ಕೊಟ್ಟಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಂದವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ಕೊಳ್ಳೋದು ಒಂದೇ, ನಾನು ಮೊನ್ನೆಯಿಂದನೂ ನೋಡ್ತಿದ್ದೀನಿ ಸಾಕಷ್ಟು ನನಗೆ ಯಾವ್ದು ಸಿನಿಮಾಗಳಿಗೆ ಈ ತರ ಬರಲಿಲ್ಲ. ಮೊನ್ನೆಯಿಂದಾನೇ ಪೈರಸಿಗಳು ಸ್ಟಾರ್ಟ್ ಆಗೋಗಿದೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಸಿನಿಮಾನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ. ಕನ್ನಡ ಸಿನಿಮಾಗಳು ಓಡಲ್ಲ ಅಂತೀರಾ, ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಪೈರಸಿಗಳು ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ಬಹಳಷ್ಟು ಜನರ ಶ್ರಮ ಇದೆ, ದುಡ್ಡು ಇದೆ, ಎಲ್ಲ ಇದು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡಿ, ಸಿನಿಮಾ ನೋಡ್ಬೇಡಿ. ಆದ್ರೆ ದಯವಿಟ್ಟು ಪೈರಸಿ ಮಾಡಿ ಅಂಡ್ ಸಿನಿಮಾ ನೋಡಿ ರಿವ್ಯೂಗಳು ಕೊಡಿ. ಸಿನಿಮಾ ನೋಡದೆ ದಯವಿಟ್ಟು ರಿವ್ಯೂಗಳು ಕೊಡಬೇಡಿ ಅಂತ ಕೇಳ್ಕೊಂತೀನಿ, ಕೈ ಮುಗಿದು ಕೇಳ್ಕೊಂತೀನಿ. ಅಂಡ್ ಎಲ್ಲ ಅಭಿಮಾನಿಗಳ ಹತ್ರ, ಕನ್ನಡ ಪ್ರೇಕ್ಷಕರ ಹತ್ರ ಕೇಳ್ಕೊಳ್ಳೋದು, ನಿಮಗ್ ಕಾಣಿಸಿದ್ರೆ ನೀವು ಎಲ್ಲಾದ್ರೂ ನೋಡಿದ್ರೆ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ಉಳಿಸಿ ತೆಗೆದು ಬಿಡಿ, ಇದನ್ನ ಡಿಲೀಟ್ ಮಾಡಿಸಿ. ಇಲ್ಲ ನಮ್ಮ ಯಾರಾದ್ರೂ ಮಾದೇವ ಟೀಮ್ಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಹೌದು, ಅವರು ಇಲ್ಲಮ್ಮ ಇನ್ನೂ ನೋಡಿಲ್ಲ, ಡೆವಿಲ್ ಶೂಟಿಂಗ್ ಅಲ್ಲಿ ಇದ್ದಾರೆ. ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಖಂಡಿತ ನೋಡ್ತಾರೆ. ಫಸ್ಟ್ ನಮ್ಗೆ ಇದು ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು, ಯಾಕಂದ್ರೆ 3 ವರ್ಷದ ಪ್ರಯತ್ನ ಇದು. ತುಂಬಾ ಹೋರಾಟ ಮಾಡಿ ಇದನ್ನ ರಿಲೀಸ್ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಗೊತ್ತಾಗಲ್ಲ ಅನ್ಸುತ್ತೆ, ಯಾಕಂದ್ರೆ ಬ್ಯಾಕ್ ಹ್ಯಾಂಡ್ ಅಲ್ಲಿ ತುಂಬಾ ಕೆಲಸ ಆಗಿತ್ತು. ತುಂಬಾ ಇದನ್ನ ಹೊರಗಡೆ ತರಬೇಕು ಅಂತ ಇವತ್ತು ತಂದ್ಮೇಲೆ ಒಂದು ನೆಮ್ಮದಿ ಆಯ್ತು. ಈಗ ನಾನು ಖಂಡಿತ ತೋರಿಸ್ತೀನಿ, ಸಿನಿಮಾ ತೋರಿಸ್ತೀನಿ. ತುಂಬಾ ಖುಷಿ ಪಡ್ತಾರೆ ಅನ್ಬೋದು. ಎಸ್ ಮ್ಯಾಮ್, ಥ್ಯಾಂಕ್ ಯು. ಸರಿ, ಇವಾಗ ಸಿನಿಮಾದಲ್ಲಿ ತಪ್ಪು ಮಾಡೋರಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ನಿಜವಾದ ಜೀವನದಲ್ಲೂ ಹಾಗೆ ಆಗುತ್ತೆ ಅನ್ನೋದು ನಿಮ್ಮ ಪ್ರಕಾರ? ಖಂಡಿತಮ್ಮ, ಎಲ್ಲ ಯಾಕಂದ್ರೆ ನಮ್ಮ ತಂದೆ ತಾಯಿ ಆತರ ನಮ್ಗೆ ಹೇಳ್ಕೊಟ್ಟು ಮಾಡಿದ್ದಾರೆ, ಬೆಳೆಸಿದ್ದಾರೆ. ಖಂಡಿತ ಆಗುತ್ತಲ್ಲ, ಅದು ಲೈಫಲ್ಲಿ ಎಲ್ಲ ನಡಿಬೇಕು. ಒಂದು ಸರಿ ಆದ್ರೆ ಇನ್ನೊಂದು ತಪ್ಪು ಆಗುತ್ತೆ. ದೇವ್ರು ಕೊಟ್ಟೆ ಕೊಡ್ತಾರೆ, ಆದ್ರೆ ನೀವು ಒಳ್ಳೇದು ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾರೆ ಅಂತ. ಸೊ ತಪ್ಪು ಮಾಡಿದ್ರೆ ತಪ್ಪು ಇದಕ್ಕೆ ನೀವು ಕ್ವಶನ್ ಬೇರೆ ಚೇಂಜ್ ಮಾಡಬಾರ್ದು, ಹೇಳಿದೀನಿ. ಯಾಕಂದ್ರೆ ತುಂಬಾ ಜನ ಇಲ್ಲೇ ಇದ್ರೆ ನೀವು ಆನ್ಸರ್ ಕೇಳ್ಬಿಟ್ರಿ ಅಲ್ವಾ, ಇದಕ್ಕೆ ನೀವು ಕ್ವಶನ್ ಬೇರೆ ತರದ್ದು ಆಡ್ ಮಾಡಬಾರ್ದು. ಆಮೇಲೆ ಅವ್ರಿಗೆ ಹಿಂಗಂದ್ರು ಇವ್ರಿಗೆ ಹಂಗಂದ್ರು ನನಗೆ ಗೊತ್ತು. ಆಲ್ರೆಡಿ ತುಂಬಾ ಜನ ಲೈವ್ ಹೋಗ್ತಿದೆ, ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ. ನೀವು ಆನ್ಸರ್ಗಳು ಕೇಳ್ತಿದ್ದೀರಾ ಗೊತ್ತು ನನಗೆ, ಇದಕ್ಕೆ ಕ್ವಶನ್ ಏನ್ ಆಗ್ತೀರಾ ಅಂತ ಗೊತ್ತು ನನಗೆ, ಅದಕ್ಕೆ ಹೇಳ್ತೀನಿ. ದಯವಿಟ್ಟು ಯಾರ ಬಗ್ಗೆನೂ ಹೇಳ್ತಿಲ್ಲ, ಅಂದ್ರೆ ನೀವು ಕೇಳಿದ ಕ್ವಶನ್ ಆನ್ಸರ್. ತುಂಬಾ ಖುಷಿ ಆಗ್ತಿದೆ. ಇಷ್ಟು ಜನದ ಮಧ್ಯ ಕೂತು ಸಿನಿಮಾ ನೋಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಒಂದೊಂದು ಫೈಟ್ ಪವರ್, ಆಡಿಯೋ ವಿಜುವಲ್ ಆಗಿರ್ಬೋದು, ಅಂಡ್ ಅವ್ರ ಎಂಟ್ರಿಗೆ ಅವರೆಲ್ಲ ಕಿರ್ಚಾಡೋದಿರ್ಬೋದು, ನೆಕ್ಸ್ಟ್ ಲೆವೆಲ್. ಅಂಡ್ ತುಂಬಾ ಖುಷಿ ಆಯ್ತು ನಂಗೆ. ಈ ತರ ನಾನು ಅಫ್ಕೋರ್ಸ್ ಸಿನಿಮಾನ ಎರಡ್ ಸಲ ನೋಡಿರೋದು, ಅದೇ ಎಂಜಾಯ್ಮೆಂಟ್. ಫಸ್ಟ್ ಸಲ ನೋಡಿದಾಗ ಹೆಂಗಿತ್ತು ಅದೇ ಫೀಲ್ ಇತ್ತು. ತುಂಬಾ ಅದೇ ಹೇಳಿದ್ನಲ್ಲ, ಈ ತರ ಸೌಂಡ್ ನಾವು ಇವಾಗ ಮಾಲ್ ಅಲ್ಲಿ ನೋಡೋ ಸಿನಿಮಾ ಬೇರೆ ಅಲ್ವಾ. ಮಾಲ್ ಅಲ್ಲಿ ನೋಡಿದಾಗ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ, ಬಟ್ ನಾವು ಒಳಗಡೆ ಎಂಜಾಯ್ ಮಾಡ್ತಿರ್ತೀವಿ. ಕಿರ್ಚಿದ್ರೆ ಪಾಪ ಏನಾರು ಅನ್ಕೋತಾರೆ ಅಂತಾನು ಇರುತ್ತೆ. ಬಟ್ ಇಲ್ಲಿ ನಿಜವಾಗ್ಲೂ ಹೇಳ್ತೀನಲ್ಲ, ಅವ್ರ ಆಡಿಯನ್ಸ್, ಅವ್ರ ಫ್ಯಾನ್ಸ್ ಮಗಳ ಮಧ್ಯ ನೋಡೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್. ಆಲ್ರೆಡಿ 2 ಸತಿ ನೋಡಿದಾಗ್ಲೂ ಪೆಂಡಿಯರ್ ಹಾಕಿದ್ರಿ, ಖಂಡಿತ ಬರುತ್ತೆ. ಅಫ್ಕೋರ್ಸ್ ಆ ಪಾತ್ರನೇ ಹಂಗಿದೆ, ಆ ಪಾತ್ರಕ್ಕೆ ಹಂಗೆ ನೋಡ್ತಾನೆ ನಾವೆಲ್ಲರೂ ಆ ಪಾತ್ರನೇ ನಾವು ಅಂತ ಕನೆಕ್ಟ್ ಆಗ್ಬಿಡ್ತೀವಿ. ಆ ಇನ್ನೋಸೆನ್ಸ್ ಆಗಿರ್ಬೋದು, ಆ ಕ್ಯೂಟ್ನೆಸ್. ಸೊ
ತುಂಬಾ ಚೆನ್ನಾಗಿದೆ. ಐ ಮೀನ್ ಕತೆ ಹೇಳ್ಬಾರ್ದು, ಅದಕ್ಕೆ ಜಾಸ್ತಿ ಎಲಾಬ್ರೇಟ್ ಮಾಡ್ತಿಲ್ಲ ನಾನು. ಸೊ ತುಂಬಾ ನೋಡಿದ್ರೆ ಗೊತ್ತಾಗುತ್ತೆ, ಮೇ ಬಿ ನೋಡೋರು ಕೂಡ ಕನೆಕ್ಟ್ ಆಗ್ಬಿಡ್ತಾರೆ ಆ ಪಾತ್ರಕ್ಕೆ. ಅಂಡ್ ನಾನು ಹೇಳ್ದಾಗೆ ಇವಾಗ ನಾನ್ ನೋಡಿ ಒಂದ್ 4 ಜನಕ್ಕೆ ನಾನ್ ಹೋಗಿ ಚೆನ್ನಾಗಿದೆ ನೋಡಿ ಅಂತಾನೆ ಹೇಳೋ ತರಾನೇ ಇದೆ. ಸೊ ಅಫ್ಕೋರ್ಸ್ ಆ ಭರವಸೆ ನಂಗಿದೆ, ಎಲ್ರು ಹೇಳ್ತಾರೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಅಂತ. ತುಂಬಾ ದಿನ ಆದ್ಮೇಲೆ ನಾನು ಈ ತರ ಒಂದು ಸಿನಿಮಾನ ಹತ್ತಿದ್ದು ನಾನು. ಇಟ್ಸ್ ನಾಟ್ ಆಲ್ ಅಬೌಟ್ ನಮ್ಮ ಅಣ್ಣನ ಸಿನಿಮಾ ಅಂತಲ್ಲ, ಒಂದು ಸಿನಿಮಾನ ನೋಡಿ ಹತ್ತಿದ್ದು ಅಂದ್ರೆ ಇವಾಗ ತುಂಬಾ ದಿನ ಆದ್ಮೇಲೆ. ಕಮ್ ಬ್ಯಾಕ್ ನಾ ಹೇಳ್ತಿದ್ದೀನಲ್ಲ, ಅವ್ರು ಇಷ್ಟು ದಿನ ಸಿನಿಮಾದಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಮೂಲಕ ಕಾಣಿಸ್ಕೊಂಡಿದ್ರು. ಇದು ಅದ್ರಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್. ಅವ್ರು ಈ ತರ ಯಾವತ್ತೂ ಕಾಣಿಸ್ಕೊಂಡಿಲ್ಲ. ಅಂದ್ರೆ ತುಂಬಾ ಫೈಟರ್ ಆಗಿ ನೋಡಿದ್ರ, ಅಂದ್ರೆ ತುಂಬಾ ಚೆನ್ನಾಗಿ ಲೈಕ್ ಕೆಲವೊಂದು ಆಕ್ಷನ್ ಫಿಲ್ಮ್ಸ್ ಗಳಲ್ಲಿ ಲೈಕ್ ಕಮರ್ಷಿಯಲ್ ಆಗಿ ನೋಡಿದಿರ ನೀವು. ಅಂಡ್ ಅವ್ರು ಏನು ಫೈಟಿಂಗ್ ಗೆನ ಫ್ಯಾನ್ಸ್ ಇದ್ದಾರೆ ಅವ್ರು. ಐ ಮೀನ್ ಇದು ಲೈಕ್ ಇನ್ನೋಸೆನ್ಸ್ ಇಂದ ಲೈಕ್ ಒಂದು ಪಾತ್ರ ಹೋಗುತ್ತಲ್ಲ, ತುಂಬಾ ಚೆನ್ನಾಗಿದೆ, ಒಂದು ಡಿಫ್ರೆಂಟ್ ಆಗಿದೆ. ಅವ್ರ ಬಗ್ಗೆ ಏನ್ ಹೇಳೋದು, ಕ್ಯೂಟ್ ಆಗಿ. ಅಂಡ್ ಹೇಳ್ಬೇಕು ಅಂದ್ರೆ ಲೈಕ್ ಪಾತ್ರಕ್ಕೆ ರಾಬರ್ಟ್ ಆದ್ಮೇಲೆ ಇದು ಮತ್ತೆ ಅವರಿಬ್ರು ಆನ್ ಸ್ಕ್ರೀನ್ ಅಲ್ಲಿ ನೋಡೋಕೆ ಖುಷಿ ಆಗ್ತಿದೆ. ಅಂಡ್ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಇಬ್ರು ಕೂಡ ಜೊತೆಲಿ. ಅಂಡ್ ಅಷ್ಟೇ ಚೆನ್ನಾಗಿ ಅವರು ಆಕ್ಟ್ ಮಾಡಿದ್ದಾರೆ, ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ನೋಡಿಲ್ಲ ಅಂದ್ರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಮದ್ವೆ ಆಗಿರೋರು ನಿಮ್ಮ ಹೆಂಡತಿ ಜೊತೆ ಬಂದು ಸಿನಿಮಾನ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹಂಗಂತ ಮದ್ವೆ ಆಗಿರ್ಲೇ ಇರೋರು ಅಂತ ನೀವು ನಿಮ್ ಗರ್ಲ್ ಫ್ರೆಂಡ್ ಜೊತೆ ಬಂದು ನೋಡಿ, ಖಂಡಿತ ಇಷ್ಟಪಡ್ತೀರಾ, ಕನೆಕ್ಟ್ ಆಗ್ಬಿಡ್ತೀರಾ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಸೊ ಅಲ್ಲಿ ನಿಮ್ ಫ್ಯಾಮಿಲಿ ಜೊತೆ ಬಂದು ಸಿನಿಮಾನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.